ಅಯೋಗ್ಯ 2 ಮೂರನೇ ಹಾಡು ಬಿಡುಗಡೆಗೆ ಹುಬ್ಬಳ್ಳಿಯಲ್ಲಿ ಭರ್ಜರಿ ಸಿದ್ಧತೆ. ಪ್ರೇಕ್ಷಕರೇ ವಿಐಪಿಗಳು. ಎಸ್ವಿಸಿ ಫಿಲ್ಮ್ಸ್ ಬ್ಯಾನರ್ನಡಿ ನಿರ್ಮಾಣವಾಗುತ್ತಿರುವ ಬಹು ನಿರೀಕ್ಷಿತ ಚಿತ್ರ ಅಯೋಗ್ಯ 2. ಈ ಚಿತ್ರದ ಮೂರನೇ ಹಾಡು ಹುಡುಗಿರೆ ಡೇಂಜರಸ್ ಬಿಡುಗಡೆ ಕಾರ್ಯಕ್ರಮದ ಭಾನುವಾರ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಹಾಲ್ನಲ್ಲಿ ನಡೆಯಲಿದ್ದು, ಈ ಸಮಾರಂಭಕ್ಕೆ ಸಿನಿಮಾ ಪ್ರೇಕ್ಷಕರನ್ನೇ ವಿಶೇಷ ವಿಐಪಿಗಳನ್ನಾಗಿ ಆಹ್ವಾನಿಸಲಾಗಿದೆ. ಮುತ್ತಣ್ಣ ಅವರಿಗೆ ಫಸ್ಟ್ ಟೈಮ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಅವ್ರು ಬಂದು ನಮಗೆ ಒಂಥರ ಸಂಬಂಧಿಕರಿದ್ದಂಗೆ, ಯಾವುದು ಸಿನಿಮಾ ಸಂಬಂಧಿಕರು. ಸಿನಿಮಾ ತುಂಬ ಪ್ರೀತಿ ಸಂಬಂಧಿ ಅದರ ಅವರು. ಬಹಳ ಖುಷಿ ಅನಿಸ್ತದೆ ನನಗೆ. ಮುತ್ತಣ್ಣ ಇವತ್ತಿನಲ್ಲ, ಸುಮಾರು 16 ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಒಂಥರ ಕೊಂಡಿ ಇದ್ದಂಗೆ, ಉತ್ತರ ಕರ್ನಾಟಕ ಮತ್ತೆ ಬೆಂಗಳೂರಿಗೆ ಕೊಂಡಿ ಬಹಳ ಕೆಲಸ ಮಾಡುತ್ತೆ. ಆಕ್ಚುಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಟ ನೀನಾಸಂ ಸತೀಶ್, ಈಗಾಗಲೇ ಬಿಡುಗಡೆಯಾದ ಅಣ್ಣ ಬಂದ್ರೆ ಜೋಶ್ ಬರ್ತದೆ ಹಾಗೂ ಮುದ್ದು ಮುದ್ದು ಪುಟ್ಟಲಕ್ಷ್ಮಿ ಹಾಡುಗಳಿಗೆ ಕನ್ನಡ ಸಿನಿಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೀಗ ಮೂರನೇ ಹಾಡಿನ ಬಿಡುಗಡೆಯನ್ನು ಅಭಿಮಾನಿಗಳ ಸಮ್ಮುಖದಲ್ಲೇ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಮೊದಲ ಭಾಗದ ಅಯೋಗ್ಯ ಚಿತ್ರವನ್ನು ಪ್ರೇಕ್ಷಕರು ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ ಅವರು, ಅಯೋಗ್ಯ 2 ಕೂಡ ರಾಜ್ಯದ ಪ್ರತಿಯೊಂದು ಹಳ್ಳಿಯ ಜನರ ಮನಸ್ಸಿಗೆ ತಲುಪುವಂತಹ ಕಥೆಯನ್ನು ಹೊಂದಿದೆ. ಈ ಚಿತ್ರವನ್ನು ಪ್ರೇಕ್ಷಕರು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಟಿ ರಚಿತಾರಾಮ್ ಮಾತನಾಡಿ, ಅಯೋಗ್ಯ ಹಾಗೂ ಅಯೋಗ್ಯ 2 ತಮ್ಮ ವೃತ್ತಿ ಜೀವನದ ಅತ್ಯಂತ ವಿಶೇಷ ಚಿತ್ರಗಳಾಗಿದ್ದು, ಈ ಚಿತ್ರವನ್ನು ಪ್ರೇಕ್ಷಕರೊಂದಿಗೆ ಚಿತ್ರಮಂದಿರದಲ್ಲೇ ವೀಕ್ಷಿಸಲು ಕಾತರನಾಗಿದ್ದೇನೆ ಎಂದು ಹೇಳಿದರು. ನಿರ್ದೇಶಕ ಎಸ್ ಮಹೇಶ್ ಕುಮಾರ್ ಮಾತನಾಡಿ, ತಾವು ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾಗಿದ್ದು, ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳಂತೆ ಕಾಣುವ ಅವರ ಸಂಪ್ರದಾಯದಂತೆ ಅಯೋಗ್ಯ 2 ಚಿತ್ರದ ಮೂರನೇ ಹಾಡನ್ನು ಅಭಿಮಾನಿಗಳ ಕೈಯಿಂದಲೇ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಬರುವವರೆಗೂ ಇತ್ತೀಚೆಗೆ ಖರೀದಿಸಿದ ಯಾವುದೇ ಕನ್ನಡ ಸಿನಿಮಾ ಟಿಕೆಟ್ ತೋರಿಸಿ ವಿಐಪಿಗಳ ಸಾಲಿನಲ್ಲಿ ಕುಳಿತು ಹಾಡು ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಳ್ಳಬಹುದೆಂದು ಆಹ್ವಾನಿಸಿದರು. ಚಿತ್ರದ ನಿರ್ಮಾಪಕ ಎಂ ಮುನೇಗೌಡ ಮಾತನಾಡಿ, ಎಸ್ವಿಸಿ ಫಿಲ್ಮ್ಸ್ ಬ್ಯಾನರ್ನಡಿ ಹೊಸ ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಅಯೋಗ್ಯ 2 ಚಿತ್ರವು ಆಗಸ್ಟ್ 7ರಂದು ದೇಶಾದ್ಯಂತ ಬಿಡುಗಡೆಯಾಗಲಿದ್ದು, ಕನ್ನಡ ಸಿನಿಪ್ರೇಕ್ಷಕರು ಚಿತ್ರವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡರು. ಕ್ಯಾಮರಾಮನ್ ಶಿವು ಜೊತೆಗೆ ಶಶಿಕಾಂತ್, ಹುಬ್ಬಳ್ಳಿ, ಪಬ್ಲಿಕ್ 5.